ಗುಡಿಬಂಡೆ ಪಟ್ಟಣದ ಪಿಎಂಶ್ರೀ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 10 ದಿನಗಳ ಕಾಲದ ಉಚಿತ ಬೇಸಿಗೆ ಶಿಬಿರಕ್ಕೆ ಚಾಲನೆ ನೀಡಲಾಯಿತು. ನಂತರ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಕುಮಾರಿ ಅವರು ರಜೆ ಸಮಯವನ್ನ ವ್ಯರ್ಥ ಮಾಡದೆ ಸರ್ಕಾರಿ ಶಾಲೆಯಲ್ಲಿ ಉಚಿತವಾಗಿ ನಡೆಸುತ್ತಿರುವ 10 ದಿನಗಳ ಬೇಸಿಗೆ ಶಿಬಿರವನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು. ಬೇಸಿಗೆ ಶಿಬಿರದಲ್ಲಿ ದೊರೆಯುವ ವಿವಿಧ ಕೌಶಲ್ಯಗಳಿಂದ ಭವಿಷ್ಯ ರೂಪಿಸಿಕೊಳ್ಳಬೇಕು. ಇಷ್ಟು ದಿನ ಶಾಲೆಯಲ್ಲಿ ಬೆಳಗ್ಗೆಯಿಂದ ಸಂಜೆಯವರೆಗೆ ತರಗತಿ ಸಂಬಂಧಿಸಿದ ಪಾಠವನ್ನ ಕಲಿತಾ ಇದ್ರು. ಈಗ ನೃತ್ಯ, ಹಾಡು, ಕತೆ, ಕರಾಟೆ ಸೇರಿದಂತೆ 15ಕ್ಕೂ ಹೆಚ್ಚು ವಿವಿಧ ಚಟುವಟಿಕೆಗಳನ್ನ ಈ ಶಿಬಿರದಲ್ಲಿ ಕಲಿಸುತ್ತಾರೆ. ನೀವು ಕಲಿಯಿರಿ, ನಿಮ್ಮ ಸ್ನೇಹಿತರನ್ನ ಶಿಬಿರಕ್ಕೆ ಕರೆತನ್ನಿ. ಇದನ್ನ ಎಲ್ಲಾ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ತಿಳಿಸಿದರು. ನಮ್ಮಲ್ಲಿ ಎಷ್ಟೆಷ್ಟೋ ಸಣ್ಣ ಸಣ್ಣ ಪಂಚತಂತ್ರ ಕಥೆಗಳಿದೆ. ಅವನ್ನ ಹೇಳೋ ಅಂತ ತಾಳ್ಮೆ ಅಪ್ಪ ಅಮ್ಮನಿಗಿಲ್ಲ. ಸೊ ಅವನ್ನೆಲ್ಲ ಹೇಳೋದು ಇದು ಯಾರ ಜವಾಬ್ದಾರಿ ಅಂದ್ರೆ ಟೀಚರ್ಸ್ ಆದ ನಮ್ಮ ಜವಾಬ್ದಾರಿ. ಸೊ ಈ ಕ್ಯಾಂಪ್ ಅಲ್ಲಿ ಮಕ್ಕಳಿಗೆ ಕತೆ ಹೇಳುವಂತಹ ಒಂದು ಆಕ್ಟಿವಿಟಿನೂ ಇಟ್ಕೊಳ್ಳಿ. ಯಾಕಂದ್ರೆ ನಮ್ಮ ಕಲ್ಚರ್ ಏನಿದೆ, ನಮ್ಮ ಇಂಡಿಯನ್ ಹಿಸ್ಟ್ರಿಯಲ್ಲಿ ಎಷ್ಟೋ ರಾಮಾಯಣ, ಮಹಾಭಾರತ, ಇನ್ನೂ ಅನೇಕ ಕಥೆಗಳಿದೆ. ಆ ಕಥೆಗಳನ್ನ ನೀವು ಮಕ್ಕಳಿಗೆ ಹೇಳ್ಬೇಕಾಗತ್ತೆ. ನಾನು ಕೆಲವು ಸ್ಕೂಲ್ಸ್ ಹೋಗಿ ರಾಮಾಯಣದಲ್ಲಿ ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ನ ಕೇಳಿದ್ರೆ ಮಹಾಭಾರತದಲ್ಲಿ ಇರೋರ್ನ ಹೇಳ್ತಾರೆ. ತಿಂಗಳಿಗೆ 15 ದಿನಕ್ಕೆ ಒಂದು 500 ರೂಪಾಯಿ, 1000 ರೂಪಾಯಿ ತಗೊಂಡು ಒಂದು ಮಗುಗೆ ತಗೊಂತಾರೆ. ಆದರೆ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಇಷ್ಟೊಂದು ಅದ್ದೂರಿಯಾಗಿ ಇಷ್ಟೊಂದು ನೋಡಿ, ಇದರಲ್ಲಿ ಮ್ಯೂಸಿಕಲ್, ಡ್ಯಾನ್ಸು, ಆರ್ಟ್ ಆ್ಯಂಡ್ ಕ್ರಾಫ್ಟು, ಕರಾಟೆ, ಯೋಗ, ರೈಟಿಂಗ್ ಸ್ಕಿಲ್ಸು, ಸ್ಪೋಕನ್ ಇಂಗ್ಲೀಷು, ಕಂಪ್ಯೂಟರ್ ಟ್ರೈನಿಂಗು ಇವೆಲ್ಲ ಒಂದು ಇದನ್ನ ಇಟ್ಕೊಂಡಿದ್ದಾರೆ. ತುಂಬ ಖುಷಿ ಆಗುತ್ತೆ. ನಿಜವಾಗ್ಲೂ ಇಂಥ ಒಂದು ಸಮ್ಮರ್ ಕ್ಯಾಂಪನ್ನು ಇದು ಹೇಳ್ತೀವಿ. ಸರ್ಕಾರಿ ಶಾಲೆಗಳನ್ನ ಉಳಿಸಬೇಕಾಗಿದೆ. ಅದೇ ರೀತಿಯಾಗಿ ಕನ್ನಡಕ್ಕೆ ಕೂಡ ಮಹತ್ವವನ್ನು ನೀಡಬೇಕಾಗಿದೆ. ಈಗ ಬಹಳಷ್ಟು ಮಂದಿ ಆಂಗ್ಲ ಶಾಲೆಯಿಂದ ಬಂದಿದ್ದಾರೆ. ಅವ್ರಿಗೂ ಸಹ ಕನ್ನಡ ಕಲಿಸೋ ಒಂದು ಕೂಡ ಮಾಡಬೇಕಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ. ಈ ಒಂದು ವರ್ಷ ನಾವು ಇಲ್ಲಿ ಪ್ರಾರಂಭ ಮಾಡಿರೋದು ನಮ್ಮೆಲ್ಲರಿಗೂ ಕೂಡ ಸಂತೋಷ ಆಗ್ತಾ ಇದೆ. ಯಾಕಪ್ಪ ಅಂದರೆ ನಾವು ಈಗ ಯಾವುದೇ ಒಂದು ಕಾರಣಕ್ಕೆ ಖಾಸಗಿ ಶಾಲೆಗಳಿಗಿಂತ ನಮ್ಮ ಸರ್ಕಾರಿ ಶಾಲೆಗಳು ಯಾವುದರಲ್ಲೂ ಕೂಡ ಹಿಂದೆ ಇಲ್ಲ. ನಾವು ಒಂದು ಸೃಜನಾತ್ಮಕವಾದಂತಹ ಚಟುವಟಿಕೆಗಳನ್ನು ಕಲಿಯುವುದಂತ ಒಂದು ವೇದಿಕೆಯಾಗಿದೆ, ಉತ್ತಮವಾದಂಥ ವೇದಿಕೆ ಆಗಿದೆ. ಮತ್ತೆ ಎಲ್ಲರಲ್ಲೂ ಕೂಡ ಅವರ ಪ್ರತಿಭೆಯನ್ನು ಹುರಿದುಂಬಿಸಿಕೊಳ್ಳುವಂತಹ ಒಂದು ವೇದಿಕೆಯಾಗಿದೆ. ಇಂಥ ಬೇಸಿಗೆ ಶಿಬಿರಗಳು ಪ್ರತಿಯೊಂದು ಶಾಲೆಯಲ್ಲೂ ಕೂಡ ಬೇಸಿಗೆಯಲ್ಲಿ ನಡೀತವೆ. ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಬಿ ಮಂಜುನಾಥ, ಪಟ್ಟಣ ಪಂಚಾಯಿತಿ ನಾಮನಿರ್ದೇಶನ ಸದಸ್ಯರಾದ ಅಂಬರೀಶ್, ಬಿಆರ್ಸಿ ಸಂಯೋಜಕ ರಾಘವೇಂದ್ರ, ಎಸಿಒ ನಂಜುಂಡಪ್ಪ, ಟಿಪಿಒ ಅಂಜಿನಪ್ಪ, ಉರ್ದು ಸಾಹಿತ್ಯ ಪರಿಷತ್ತಿನ ಮೊಹಮ್ಮದ್ ನಾಸರ್, ಪತ್ರಕರ್ತರು ಬಿ ಸುರೇಶ್ ಬಾಬು, ಶಾಲೆಯ ಮುಖ್ಯ ಶಿಕ್ಷಕ ಶಂಕರ್ ಸಹ ಶಿಕ್ಷಕರು ಭಾಗವಹಿಸಿದ್ರು. ವರದಿ ಮೊಹಮ್ಮದ್ ನಾಸರ್, ಗುಡಿಬಂಡೆ.